ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ, ನೀವು ಶಾಂತಿಯಿಂದ ರೊಟ್ಟಿ ತಿನ್ನಿ, ಇಲ್ಲದ್ರೆ ನಾವು ಗುಂಡು ತಿನ್ನಿಸ್ಬೇಕಾಗ್ತದ ಅಂತ. ಈ ಮಾತು ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಧಾನಿ ಮೋದಿ ಅವರು ಏನ್ ಮಾಡಿದ್ರೆ ಎಲ್ಲ ಸರಿಯಾಗಿ ಮಾಡಿರ್ತಾರೆ. ಯಾಕಂದ್ರೆ ನಾವು 140 ಕೋಟಿ ಜನ ಏನಿದೀವಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಅವ್ರನ್ನ ಆರಿಸಿ ಕಳಿಸಿದ್ದೀವಿ. ಸಾಕಷ್ಟು ಸಾರಿ ಬೇರೆ ಬೇರೆ ಸರ್ಕಾರಗಳಿದ್ದಾಗ, ಉದಾಹರಣೆಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದೆ ಅಂತ ನಮ್ಗೆ ಗೊತ್ತೇ ಇದೆ. ಅವ್ರಿಗೆ ಫಾರಿನ್ ಇಂದ ದುಡ್ಡು ಸಿಗುತ್ತಲ್ಲ, ನಮ್ಮ ಸರ್ಕಾರನ ಅಭದ್ರ ಮಾಡಕ್ಕೆ, ನಮ್ಮ ದೇಶ ಆರ್ಥಿಕವಾಗಿ ಬೆಳೀತಿದೆ, ನಮ್ಮನ್ನ ತುಳಿಯೋಕ್ಕೋಸ್ಕರನ, ನಮ್ಮನ್ನ ನಮ್ಮನ್ನ ಎಳೆಯೋಕ್ಕೋಸ್ಕರನೇ ಅವರು ಫಂಡ್ ಮಾಡ್ತಾರೆ. ಇಷ್ಟರವರೆಗೆ ಹಿಂದೆ ಸರಿಲಿಲ್ಲ, ಇನ್ನು ಮುಂದೆ ಹಿಂದೆ ಸರಿಯುವುದಿಲ್ಲ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವವರೆಗೂ ನಾನು ಹೇಳುದಿಷ್ಟೇ, ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇದ್ರೆ ಭಾರತದಿಂದ ಹೊರಗೆ ಹೋಗಿ ಸಪೋರ್ಟ್ ಮಾಡಿ. ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ, ನೀವು ಶಾಂತಿಯಿಂದ ರೊಟ್ಟಿ ತಿನ್ನಿ, ಇಲ್ಲದ್ರೆ ನಾವು ಗುಂಡು ತಿನ್ನಿಸ್ಬೇಕಾಗ್ತದ ಅಂತ. ಈ ಮಾತು ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಧಾನಿ ಮೋದಿ ಅವರು ಏನ್ ಮಾಡಿದ್ರೆ ಎಲ್ಲ ಸರಿಯಾಗಿ ಮಾಡಿರ್ತಾರೆ. ಯಾಕಂದ್ರೆ ನಾವು 140 ಕೋಟಿ ಜನ ಏನಿದೀವಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಅವ್ರನ್ನ ಆರಿಸಿ ಕಳಿಸಿದ್ದೀವಿ. ಏನಪ್ಪಾ ಅಂದ್ರೆ ನಮ್ಮ ಸೇನಾ ಪಡೆಗಳು ಆಪರೇಷನ್ ಸಿಂಧೂರ್ನಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಪಾಕಿಸ್ತಾನಕ್ಕೆ ಎಡೆಮುರಿ ಕಟ್ಟಿದ್ದಾರೆ. ಇದೇ ತರ ಮುಂದೆ ಆಪರೇಷನ್ಸ್ ನಡೀಲಿ, ಮುಂದೆ ಏನಾದ್ರೂ ಉಗ್ರ ದಾಳಿಗಳಾದ್ರೆ, ಒಂದ್ ವೇಳೆ ದೇಶದ ವಿರುದ್ಧ ಏನಾದ್ರೂ ಈ ತರ ದುಷ್ಕೃತ್ಯಗಳು ನಡೆದ್ರೆ ಅವಾಗ ನಮ್ ಸೇನೆ ಸರಿಯಾಗಿ ಉತ್ತರ ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ದೇಶಾಭಿಮಾನಿ ಆಗಿರೋದ್ರಿಂದ ಅವರು ಒಬ್ಬ ಪ್ರಧಾನಿ ಆಗಿರದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅವರು ನಿಂತು ನೋಡೋದಾದ್ರೆ ಅವ್ರ ದೇಶದ ಬಗ್ಗೆ ಅವ್ರಿಗೆ ಸಾಕಷ್ಟು ಅಭಿಮಾನ ಇದೆ. ಅವರು ಪಾಕಿಸ್ತಾನದ ವಿರುದ್ಧ ಆ ತರ ದೊಡ್ಡ ನಿರ್ಧಾರಗಳನ್ನ, ಸ್ಟ್ರಾಂಗ್ ಆದ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕು. ಇಂದಿನ ಸರ್ಕಾರಗಳನ್ನ ನೋಡಿದ್ರೆ ಈ ತರದ ರಿಟಾಲಿಯೇಟ್ ಅಥವಾ ಈ ತರದ ಪ್ರತಿಕ್ರಿಯೆಗಳನ್ನ ನಾವೇನು ಕಂಡಿಲ್ಲ. ನೀವು ನೋಡಿರ್ಬೋದು, ಮುಂಬೈ ದಾಳಿ ಆದಾಗ ಅಥವಾ ಸಾಕಷ್ಟು ಸಾರಿ ನಮ್ಮ ಮೇಲೆ ಅಟ್ಯಾಕ್ ಆದಾಗ, ಉಗ್ರರ ಅಟ್ಯಾಕ್ ಆದಾಗ ಸಾಕಷ್ಟು ಸಾರಿ ಬೇರೆ ಬೇರೆ ಸರ್ಕಾರಗಳಿದ್ದಾಗ, ಉದಾಹರಣೆಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದೆ ಅಂತ ನಮಗೆ ಗೊತ್ತೇ ಇದೆ. ಹೇಳ್ಬೇಕಂದ್ರೆ ಯಾರಿಗೆ ದೇಶಾಭಿಮಾನ, ಯಾರಿಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರುತ್ತೆ, ಯಾರಿಗೆ ನಮ್ಮ ಜನರ ಮೇಲೆ ಪ್ರೀತಿ ವಿಶ್ವಾಸ ಇರುತ್ತೆ, ನಮ್ಮ ದೇಶ ಅಂತ ಬಂದಾಗ ನಾವು ಏನಾಗ್ಲಿ ನಿಲ್ತೇವೆ ಅದರ ವಿರುದ್ಧ. ಆದ್ರೆ ಒಂದಿಷ್ಟು ಜನ ಇರ್ತಾರೆ, ಅವ್ರಿಗೇನಂದ್ರೆ ಇನ್ನಾದ್ರೂ ಪಾಕ್ ಮೇಲೆ ಪ್ರೀತಿನೇ ಅವ್ರಿಗೆ ದೊಡ್ಡದಾಗಿದೆ. ಖಂಡಿತವಾಗಿ ಅವರು ಮೊದಲು ರೊಟ್ಟಿ ತಿನ್ಲಿಕ್ಕೆ ಕಲೀಲಿ, ಆಮೇಲೆ ನಮ್ಮ ದೇಶ ತೆಗಿತೇವೆ, ಅದು ಇದು ಮಾಡ್ತೇವೆ ಅಂತ ಹೇಳ್ತಿದಾರಲ್ಲ, ಅದು ಮಾಡ್ಲಿ. ಇಲ್ಲದ್ರೆ ನಮ್ಗೆ ನಮ್ಮ ದೇಶಕ್ಕೆ ಗೊತ್ತು ಗುಂಡು ತಿನ್ನಿಸ್ತೇವೆ ಅಂತ, ಗುಂಡು ತಿನ್ನಿಸ್ಲಿಕ್ಕೆ ಗೊತ್ತು. ನಾವೇನು ಇಷ್ಟರವರೆಗೆ ಹಿಂದೆ ಸರಿಲಿಲ್ಲ, ಇನ್ನು ಮುಂದೆ ಹಿಂದೆ ಸರಿಯುವುದಿಲ್ಲ. ಒಂದು ವೇಳೆ ಮತ್ತೆ ಭಾರತದ ಮೇಲೆ ಅವರು ಎಂತಾದ್ರವರ ಎಂತ ಹೇಳ್ತಾರೆ ಚೂರಿ ಹಾಕುವ ಕೆಲಸ ಮಾಡಿದ್ರೆ, ನಮ್ಮ ಹತ್ರ ಚೂರಿಗಿಂತ ದೊಡ್ಡ ಆಯುಧಗಳಿವೆ. ಇಷ್ಟರವರೆಗೆ ಕೆಲವೊಂದನ್ನು ನಾವು ಪ್ರಯೋಗಿಸಿದ್ದೇವೆ, ಇನ್ನು ಕೆಲವೊಂದನ್ನು ಪ್ರಯೋಗಿಸ್ಲಿಕ್ಕೆ ಇದ್ದೇವೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವವರೆಗೂ ನಾನು ಹೇಳುದಿಷ್ಟೇ, ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇದ್ರೆ ಭಾರತದಿಂದ ಹೊರಗೆ ಹೋಗಿ ಸಪೋರ್ಟ್ ಮಾಡಿ. ಭಾರತದೊಳಗಿದ್ದು ಸಪೋರ್ಟ್ ಮಾಡಿದ್ರೆ, ಇಲ್ಲಿಯವರೆಗೂ ಪಾಕಿಸ್ತಾನದವರು ಯಾರೆಲ್ಲ ಸಪೋರ್ಟ್ ಮಾಡೋರು ಇಲ್ಲಿ ಇದ್ದಾರೆ ಅವರಿಗೆ ಸಹ ನಾವು ಏನಂತ ತೋರಿಸ್ತೇವೆ, ಅವರಿಗೆ ಸಹ ನಾವಿಲ್ಲಿ ಗುಂಡು ತಿನ್ನಿಸ್ಲಿಕ್ಕೆ ತಯಾರಿದ್ದೇವೆ. ದೇಶ ಅಂತ ಬಂದಾಗ ದೇಶಕ್ಕೆ ಸಪೋರ್ಟ್ ಮಾಡೋದು ಕಲಿಬೇಕು, ಅಥವಾ ದೇಶಕ್ಕೆ ಏನಾದ್ರು ಆಪತ್ತು ಬಂದಾಗ ದೇಶಕ್ಕೆ ಬೆಂಬಲ ಮಾಡಲಿಕ್ಕೆ ಕಲಿಬೇಕು. ಅದು ಬಿಟ್ಟು ಅನ್ಯ ದೇಶಕ್ಕೆ ಸಪೋರ್ಟ್ ಮಾಡೋದು ತಪ್ಪು. ಮೋದಿಯ ಹೇಳಿಕೆ ಖಂಡಿತವಾಗಿ ಅದು ಸರಿ ಇದೆ. ಅವರು ಮೊದಲು ತಿನ್ಲಿಕ್ಕೆ ರೊಟ್ಟಿ ತಿನ್ಲಿಕ್ಕೆ ಕಲೀಲಿ, ಅಥವಾ ಅವರಷ್ಟಕ್ಕೆ ಅವರು ಇರಲಿ, ಭಾರತದ ವಿಷಯಕ್ಕೆ ಅವರು ಬರಬಾರ್ದು. ಸರ್, ಇಷ್ಟೆಲ್ಲ ಆದ್ರೂ ಕೂಡ ಮೋದಿ ಬಗ್ಗೆ ಅಥವಾ ಮೋದಿ ತಗೊಳ್ಳುವ ನಿರ್ಧಾರದ ಬಗ್ಗೆ ಅಥವಾ ಮೋದಿ ಮಾಡುವ ಕಾರ್ಯಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇಂಥವ್ರನ್ನ ನೋಡುವಾಗ ಏನಂತ ಅನಿಸ್ತದ ಅಂತ? ಮೋದಿ ಯಾವತ್ತಿದ್ರು ದೇಶಕ್ಕೋಸ್ಕರ ಒಳ್ಳೇದಾಗಬೇಕಂತ ತನ್ನ ಸ್ವಾರ್ಥವನ್ನೆಲ್ಲ ತ್ಯಜಿಸಿ ಮಾಡ್ತಾ ಇದ್ದಾರೆ, ಏನಂತ ಅನಿಸ್ತದ? ಈ ತರ ಕೊಳಕ್ ಜನ ಎಲ್ಲ ಕಡೆ ಇರೋದೆ. ಅವ್ರನ್ನ ಮೊದ್ಲು ನಾವು ಅವರಿಂದ ಇನ್ಫ್ಲೂಯೆನ್ಸ್ ಆಗೋದು ಮೊದ್ಲು ನಿಲ್ಲಿಸ್ಬೇಕು. ಈ ತರ ಕೊಳಕ್ ಜನ ಎಲ್ಲ ಕಡೆ ಇರೋದೆ. ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ, ದೇಶನೂ ಉದ್ಧಾರ ಆಗಕ್ಕೆ ಬಿಡಲ್ಲ, ಎಳಿತಾರೆ. ಅಂಥವ್ರನ್ನ ನಾವು ಮೊದ್ಲು ತುಳಿದಾಕ್ಬೇಕು, ಮೊದ್ಲು ನಾವು ಓಡಿಸ್ಬೇಕು ಇಲ್ಲಿಂದ. ಅವಾಗ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಅವ್ರಿಗೆ ಫಾರಿನ್ ಇಂದ ದುಡ್ಡು ಸಿಗುತ್ತಲ್ಲ, ಟರ್ಕಿ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವನ್ ಅಮೇರಿಕನ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಅಂತ ಹೇಳ್ಕೊಂಡು ಅಮೇರಿಕನ್ ಆಗಿರ್ಬೋದು, ಇವರಿಂದ ಫಾರಿನ್ ಇಂದ ಫಂಡ್ ಸಿಗುತ್ತೆ ನಮ್ಮ ಸರ್ಕಾರನ ಅಭದ್ರ ಮಾಡಕ್ಕೆ. ನಮ್ಮ ದೇಶ ಆರ್ಥಿಕವಾಗಿ ಬೆಳೀತಿದೆ, ನಮ್ಮನ್ನ ತುಳಿಯೋಕ್ಕೋಸ್ಕರನ, ನಮ್ಮನ್ನ ಎಳೆಯೋಕ್ಕೋಸ್ಕರನೇ ಅವರು ಫಂಡ್ ಮಾಡ್ತಾರೆ. ಆ ಫಂಡ್ ತೆಗೆದುಕೊಂಡ ಮೀಡಿಯಾಗಳು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅವ್ರು ನಮ್ಮನ್ನ ತುಳಿಯೋಕೆ, ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ, ನಮ್ಮ ಸರ್ಕಾರದ ವಿರುದ್ಧ ಎತ್ತುಗಟ್ಟಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ನಾವು ಅದ್ರ ವಿರುದ್ಧ ಸ್ಟ್ಯಾನ್ಸ್ ತಗೊಳ್ಬೇಕಾಗುತ್ತೆ.